ಚಂದನ. ನನಗೆ ಮತ್ತೆ ನನ್ನ ಜೀವನದಲ್ಲಿ ಆ ವ್ಯಕ್ತಿ ಮುಖ ನೋಡುವುದಕ್ಕೆ ಇಷ್ಟ ಇಲ್ಲ ಎನ್ನುತ್ತಾ ತಾನೇ ಗೌತಮ್ ಕೈ ಹಿಡಿದವಳು. ನಿಮಗೆ ನನ್ನ ಮೇಲೆ ಕೋಪ ಬೇಸರ ಇಲ್ವಾ ಕೇಳಿದಳು. ಅವಳ ಕೈ ಮೇಲೆ ಕೈ ಇಟ್ಟು, ಅದು ಎಂದೂ ಬರೋಲ್ಲ. ನಿನ್ನ ಹರಿದಾದ ಮೇಲೆ ಕೂಡ ಹೇಗೆ ಕೋಪ ಮಾಡಿಕೊಳ್ಳಲಿ? ಹಾಗೆಲ್ಲ ಯೋಚಿಸಬೇಡ. ಇಂದು ರೆಸ್ಟ್ ಮಾಡಿ ನಾಳೆ ಎಂದಿನಂತೆ ಓದಿಕೊ. ನಿನ್ನ ಎಕ್ಸಾಮ್ ಮುಗಿಯುತ್ತಲೇ ಊರಿಗೆ ಹೋಗಿ ನಿನ್ನ ಮನೆಯವರೊಂದಿಗೆ ಮಾತಾಡಿ ನಮ್ಮಿಬ್ಬರ ಮದುವೆಗೆ ಏರ್ಪಾಟು ಮಾಡುತ್ತೇನೆ ಹೇಳುತ್ತಲೇ ಸ್ಪರ್ಶದಲ್ಲೇ ಭರವಸೆ ತುಂಬಿದ್ದ. ದೊಡ್ಡಮ್ಮನಿಗೆ ಇದು ಹೇಳ ಕೇಳಿದ್ದಳು. ಬೇಡ, ಮುಂದೆ ಸಂಬಂಧ ಬೆಳೆಯಬೇಕು, ಈಗಲೇ ಕಹಿ ಹರಡುವುದು ಬೇಡ. ಹಾಗೆ ನಿನ್ನ ಮನೆಯವರಿಗೆ ಈಗ ಏನನ್ನು ಹೇಳಲು ಹೋಗಬೇಡ, ಅವರ ಮನಸ್ಸಿಗೆ ಆಘಾತವಾಗಬಹುದು ಎಂದಿದ್ದ. ಸರಿ, ಯಾರಿಗೂ ಹೇಳಲ್ಲ ಎಂದಿದ್ದಳು. ಯೋಚಿಸುತ್ತಾ ನಾಳೆದು ಕಾಲೇಜ್ ಬಳಿ ನಾನೇ ಡ್ರಾಪ್ ಮಾಡ್ತೀನಿ ಎಂದವನ ನೋಟ ಅವರ ಕೈಗಳ ಕಡೆ ಹೋಗಿತ್ತು. ನೋಡಿದ ಚಂದನ ಫುಲ್ ಸ್ಲೀವ್ ಇರುವ ಡ್ರೆಸ್ಗಳನ್ನು ಹಾಕಿಕೊಳ್ಳುತ್ತೇನೆ ಎಂದಿದ್ದಳು. ಬಟ್ಟೆ ಆ ಜಾಗಕ್ಕೆ ತಾಗಿದ್ರೆ ನೋವಾಗಬಹುದು ಎನ್ನುತ್ತಾ ತೆಗೆದುಕೊಂಡಿದ್ದ ಆಯಿಂಟ್ಮೆಂಟನ್ನು ಅವಳ ಕೈಗೆ ಕೊಟ್ಟು ದಿನಕ್ಕೆ 3 ಬಾರಿ ಹಚ್ಚುತ್ತಲೇ ಇರು ಎಂದಿದ್ದ. ಸರಿ, ಬರ್ತೀನಿ ಹೇಳಿ ಇಳಿದು ನಡೆದಿದ್ದಳು. ಅವಳು ಮನೆಯೊಳಗೆ ಹೋಗುವವರೆಗೂ ಅಲ್ಲೇ ಉಳಿದಿದ್ದ ಗೌತಮ್ ನಂತರ ಕಾರ್ ಸ್ಟಾರ್ಟ್ ಮಾಡಿದ. ಮುಂಜಾನೆ ಗೌತಮ್ ಎಂದಿನಂತೆ ಹೊರಗೆ ಬಂದು ನೋಡಿದ. ತುಳಸಿ ಪೂಜೆ ಆಗಿರಲಿಲ್ಲ. ಮತ್ತಷ್ಟು ಸಮಯ ಕಳೆದಾಗ ಅವಳಿಗೆ ಫೋನ್ ಮಾಡಿದ್ದ. ಧ್ವನಿ ಕೇಳುತ್ತಲೇ, ಯಾಕೆ ಇನ್ನೂ ಮಲಗಿದ್ಯಾ? ರಾತ್ರಿ ಬೇಗ ಮಲಗಲಿಲ್ವಾ ಕೇಳಿದ್ದ. ಹಾಗೆಲ್ಲ ಏನೂ ಇಲ್ಲ. ನಿನ್ನ ತಲೆ ಹೇಳುವುದನ್ನು ಸರಿಯಾಗಿ ಹೇಳು. ನೀನು ನನ್ನ ಕಣ್ಮುಂದೆ ಇದೆಯಾ ಅರ್ಥ ಮಾಡಿಕೊಳ್ಳಲು. ಜ್ವರ ಬಂದಿದೆಯಾ ಕೇಳಿದ. ಇರ್ಬೋದು, ಮೈ ಬೆಚ್ಚಗಿದೆ, ಬಾಯೆಲ್ಲ ಒಣಗುತ್ತಿದೆ, ಇನ್ನೂ ಮಲಗಬೇಕು ಎನಿಸ್ತಿದೆ ಎಂದಿದ್ದಳು. ಗೌತಮ್ ಇವಳಿಗೆ ಜ್ವರ ಬಂದಿದೆ ಎಂದುಕೊಂಡವನು, ನೋಡು ಈಗ ನಿಧಾನಕ್ಕೆ ಎದ್ದು ಮುಖ ತೊಳೆದು ಬಾ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೇನೆ ಎಂದಿದ್ದ. ಆತುರವಾಗಿ, ಬೇಡ, ಹಾಗೆ ಮಾತ್ರೆ ನುಂಗಿದರೆ ಹುಷಾರಾಗುತ್ತೇನೆ ಎಂದಿದ್ದಳು. ಅವಳಿಗೆ ಇಂಜೆಕ್ಷನ್ ಎಂದರೆ ಭಯ ಎಂದು ಅರಿತಿದ್ದವನು, ಇಂಜೆಕ್ಷನ್ ಕೊಡಬೇಡಿ, ಮಾತ್ರ ಕೊಡಿ ಅಂತ ಹೇಳ್ತೀನಿ ಬಾ ಎಂದಿದ್ದ. ಒಪ್ಪಿಕೊಳ್ಳುತ್ತಾಳೆ ಎನ್ನುವ ಸಲುವಾಗಿ, ನೀವೇ ಮಾತ್ರ ತಂದು ಬಿಡಿ, ಅಲ್ಲಿ ಹೋದ್ಮೇಲೆ ಅವರು ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ ಹೇಳಿದ್ದಳು. ಯಾಕೆ ಹೇಳು, ನಿನ್ನ ಬದಲು ಮಾತ್ರೆನ ನಾನೇ ನುಂಗಿಬಿಡ್ತೇನೆ. 10 ನಿಮಿಷದಲ್ಲಿ ನೀನು ಬರಲಿಲ್ಲ ಅಂದರೆ ನಾನೇ ಬರ್ತೀನಿ ಎಂದಿದ್ದ. 10 ನಿಮಿಷ ಸಾಲಲ್ಲ, 20 ನಿಮಿಷ ಆದರೂ ಬೇಕು ಎಂದಿದ್ದಳು. ಕಾಯ್ತಾ ಇರ್ತೀನಿ ಕರೆ ತುಂಡರಿಸಿದವನು ತುಂಬ ಹೆದರಿದಾಳೆ ಎನಿಸುತ್ತೆ. ತುಂಬ ಹೆದರಿದಾಗ ಯೋಚಿಸಿದಾಗ ಅವಳಿಗೆ ಜ್ವರ ಬರುವ ಅಭ್ಯಾಸ ಇರಬೇಕು ಎಂದುಕೊಂಡವನಿಗೆ ಕಳೆದ ಬಾರಿ ಜ್ವರ ಬಂದು ಮಲಗಿದವಳ ಸ್ಥಿತಿ ನೆನಪಾಗಿ, ಇಷ್ಟೊಂದು ಸೂಕ್ಷ್ಮವಾದರೆ ಕಷ್ಟ ಹೇಳಿಕೊಂಡೇ ಅವಳಿಗಾಗಿ ಕಾಯುತ್ತಾ ಕುಳಿತ. ಬಂದ ಚಂದ್ರನನ್ನು ಎಲ್ಲರೂ ಯಾಕೆ ಹೀಗಾಗಿದೆಯಾ ಎಂದು ವಿಚಾರಿಸಿಕೊಂಡಿದ್ದರು. ಗೌತಮ್ ಬಾ, ತಿಂಡಿ ತಿಂದು ಬಿಡು ಎಂದಿದ್ದ. ಸೊರಗಿದಂತೆ ಕಾಣುತ್ತಿದ್ದವಳ ನೋಡಿ ಇಂದ್ರಾಣಿ ಅವರಿಬ್ಬರು ಒಟ್ಟಿಗೆ ಸಮಯ ಕಳೆಯಲಿ ಎಂದು ಅಲ್ಲಿಗೆ ಹೋಗಲಿಲ್ಲ. ಚಂದನ ತಿನ್ನಲು ಆಗ್ತಾ ಇಲ್ಲ ಎಂದಿದ್ದಳು. ಬಾಯಿ ಮುಚ್ಚಿಕೊಂಡು ತಿಂದರೆ ಸರಿ, ಗದರಿದವನು ತಾನೇ ತಿನ್ನಿಸಿದ್ದ. ಮುಖದಲ್ಲಿ ಹೆದರಿಕೆಯ ಭಾವ ಇಟ್ಟುಕೊಂಡೆ. ಆಗಾಗ ತನ್ನನ್ನು ತಿನ್ನುತ್ತಿದ್ದವಳ ನೋಡಿ ಮುದ್ದು ಹೆಚ್ಚಾಗಿ ಮತ್ತೊಂದು ಕೈಯಲ್ಲಿ ತಲೆನವರಿಸಿ ಗುಡ್ ಗರ್ಲ್ ಎನ್ನುತ್ತಾ ಹಣೆಗೆ ಮುತ್ತು ಕೊಟ್ಟಾಗ ನಕ್ಕವಳು, ಏನಂದ್ರೆ ಕೇಳಿಸ್ಲಿಲ್ಲ ಎಂದಿದ್ದಳು. ನಿನಗೆ ಚೆನ್ನಾಗಿ ಕೇಳಿರುತ್ತೆ ಎಂದು ಗೊತ್ತು, ನಡಿ ಹೋಗೋಣ ಎಂದಿದ್ದ. ಕಾರಿನಲ್ಲಿಯೂ ಕೂಡ 2-3 ಬಾರಿ ಕೇಳಿದರು ಹೇಳದೆ ಮುಖ ಬಿಗಿದು ಕುಳಿತವನ್ನ ನೋಡಿ, ನೀವು ಡೈನಿಂಗ್ ಟೇಬಲ್ ಬಳಿ ಏನು ಹೇಳಿದ್ರಲ್ಲ, ಅದನ್ನು ಹೇಳಿದರೆ ನಾನು ಇಂಜೆಕ್ಷನ್ ತಗೋತೀನಿ ಎಂದಿದ್ದಳು. ಅಚ್ಚರಿಯ ಮುಖ ಹೊತ್ತು ತಿರುಗಿ ನೋಡಿದವನು, ಇಂಥ ಡೀಲ್ ನನ್ನ ಲೈಫ್ನಲ್ಲಿ ನೋಡಿಲ್ಲ ಎಂದಿದ್ದ. ಈಗ ಹೇಳಲ್ವಾ ಆಸೆಗಣ್ಣಿನಿಂದ ನೋಡುತ್ತಾ ಕೇಳಿದಳು. ಆಸ್ಪತ್ರೆಯ ಆವರಣದ ಪಾರ್ಕಿನಲ್ಲಿ ಕಾರು ನಿಲ್ಲಿಸಿದವನು ಅವಳ ಕೆನ್ನೆ ತಟ್ಟಿ, ಯು ಆರ್ ಮೈ ಗುಡ್ ಗರ್ಲ್ ಎಂದಿದ್ದ. ನಕ್ಕವಳು, ತುಂಬ ಖುಷಿ ಆಗ್ತದೆ ಎಂದು ಹೇಳುತ್ತಾ ಕಾರಿನಿಂದ ಇಳಿದಿದ್ದಳು. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಎಷ್ಟು ಖುಷಿ ಪಡ್ತಾಳೆ ಹೇಳಿಕೊಂಡೇ ಇಳಿದು ಅವಳನ್ನು ಕರೆದುಕೊಂಡು ಒಳಗೆ ನಡೆದಿದ್ದ. ಪರೀಕ್ಷಿಸಿದ ಡಾಕ್ಟರ್ನೊಂದಿಗೆ ಮಾತನಾಡಿದವನು, ತಾನೇ ಇಂಜೆಕ್ಷನ್ ಬೇಡ, ಟ್ಯಾಬ್ಲೆಟ್ಸ್ ಕೊಡಿ, ಹಾಗೆ ಕಹಿ ಇರೋದು, ದೊಡ್ಡ ದೊಡ್ಡ ಟ್ಯಾಬ್ಲೆಟ್ಸ್ ಬೇಡ ಎಂದಿದ್ದ. ಅವನ ಮಾತಿಗೆ ನಕ್ಕ ಡಾಕ್ಟರ್,
ತನ್ನ ಮಗುವಿನ ಬಗ್ಗೆ ತಾಯಿ ಹೇಳುವಂತಿದೆ ಎನ್ನುತ್ತಲೇ ಅವನ ಪಕ್ಕ ಇದ್ದವಳ ನೋಡಿ ಪರಿಚಯವಾಗಲಿಲ್ಲ ಎಂದಿದ್ದರು. 2-3 ಬಾರಿ ಇಬ್ಬರನ್ನು ಆಸ್ಪತ್ರೆಯಲ್ಲಿ ನೋಡಿದ್ದಲ್ಲದೆ ಕಳೆದ ಬಾರಿ ಕೂಡ ತಾವೇ ಅವಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ನೆನಪಿತ್ತು. ಗೌತಮ್ ಅವಳ ಭುಜ ಬಲಿಸಿದವನು ನನ್ನ ಭಾವಿ ಪತ್ನಿ ಎಂದಿದ್ದ. ಅವನ ಕೈಕುಲುಕಿ ವಿಶ್ ಮಾಡಿದ ಡಾಕ್ಟರ್, ಒಳ್ಳೆ ಆಯ್ಕೆ. ಅಂದು ನಿಮ್ಮಿಬ್ಬರನ್ನು ಮೊದಲ ಬಾರಿ ನೋಡಿದಾಗಲೇ ಅಂದುಕೊಂಡಿದ್ದೆ. ಆದರೆ ನಿಮಗೆ ಹೆಣ್ಣನ್ನು ಕಂಡ್ರೆ ಆಗೋಲ್ಲ ಅನ್ನೋದು ಎಲ್ಲರಿಗೂ ಮೊದಲಿನಿಂದಲೂ ಗೊತ್ತಿರುವ ವಿಷಯ. ಹಾಗಾಗಿ ಇಂದು ಕ್ಲಾರಿಫೈ ಮಾಡಿಕೊಂಡೆ ಎಂದವರು ಇನ್ನೊಮ್ಮೆ ವಿಶ್ ಮಾಡಿದರು. ಮನೆಗೆ ಬರುತ್ತಲೇ ರೆಸ್ಟ್ ಮಾಡು, ಮಧ್ಯಾಹ್ನದ ನಂತರ ಓದಿಕೊಂಡ್ರೆ ಆಯಿತು. ಮೀಟಿಂಗ್ ಇದೆ, ಹೋಗಲೇಬೇಕು. ತಡವಾಗ್ತಿದೆ, ಏನನ್ನೂ ಯೋಚಿಸದೆ ಮಲಗು. ಮಾತ್ರೆ ನುಂಗಿದೆಯಲ್ಲ, ಚೆನ್ನಾಗಿ ನಿದ್ರೆ ಬರುತ್ತದೆ ಎಂದಿದ್ದ. ನನಗೆ ಇವತ್ತು ತುಂಬ ಖುಷಿ ಆಗ್ತಾಯಿದೆ. ಯಾಕೆ? ನೀವು ಇವತ್ತು ಗುಡ್ ಗರ್ಲ್ ಅಂದಿದ್ದು ಹಾಗೆ ಡಾಕ್ಟರ್ಗೆ ಹೇಳಿದ ಮಾತು ಎಂದವಳ ಮುಖದಲ್ಲಿ ನಾಚಿಕೆಯೂ ಬೆರೆತಿತ್ತು. ನೀನು ಹೀಗೆಲ್ಲ ಮಾತಾಡಿದರೆ ನನಗೆ ಇಲ್ಲೇ ಇರಬೇಕು ಅನ್ನಿಸ್ತದೆ. ಸುಮ್ಮನೆ ಮಲಗು ಹೇಳಿ ನಡೆದಿತ್ತ. ಮಹೇಂದ್ರ ಅವರು ತಮ್ಮ ಕರೆಸಿದ ಕಾರಣ ಆಸ್ಪತ್ರೆಗೆ ಬಂದಿದ್ದರು. ಗೌತಮ್ಗೆ ಹೇಳಿದರೆ ಒಪ್ಪಿಗೆ ನೀಡುವುದಿಲ್ಲ ಎಂದುಕೊಂಡು ಹೇಳದೆ ಬಂದಿದ್ದರು. ಎದುರು ನಿಂತವರಿಗೆ ನಿನ್ನ ಮೊಮ್ಮಗ ಮನುಷ್ಯನಲ್ಲ, ಮನುಷ್ಯ ರೂಪದಲ್ಲಿರುವ ರಾಕ್ಷಸ. ಯಾರಾದರೂ ಒಬ್ಬ ಮನುಷ್ಯನಿಗೆ ಹೀಗೆ ಹೊಡೆಯುತ್ತಾರಾ? ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದುಕೊಂಡಿದ್ದೆ. ನಿಹಾರ್ ಹೋಗಲಿ, ಅವನನ್ನು ಬಿಟ್ಟು ಬಿಡೋಣ ಎಂದಿದ್ದರು. ತಮ್ಮ ಮೊಮ್ಮಗನ ಬಗ್ಗೆ ಮಾತನಾಡಿದ್ದಕ್ಕೆ ಕೋಪಗೊಂಡಿದ್ದ ಮಹೇಂದ್ರ ಅವರು, ಅವನು ಎಂಥ ಹೀನ ಕೆಲಸ ಮಾಡಲು ಹೊರಟಿದ್ದ ಗೊತ್ತಾ? ಮೊಮ್ಮಗನ ವಹಿಸಿಕೊಂಡು ಬರಬೇಡ ಎಂದಿದ್ದರು. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿತ್ತು. ಮಹೇಂದ್ರ ಅವರು, ಇನ್ನು ಮುಂದೆ ನನ್ನ ನಡುವೆ ಯಾವುದೇ ಸಂಬಂಧವಿಲ್ಲ ಹೇಳಿ ನಡೆದಿದ್ದರು. ಮಧ್ಯಾಹ್ನ ಎಚ್ಚರಗೊಂಡ ಚಂದನ, ಎಷ್ಟು ಹೊತ್ತು ಮಲಗಿ ಬಿಟ್ಟಿದ್ದೆ ಎಂದುಕೊಂಡು ರೂಮಿನ ಸುತ್ತ ನೋಡಿದವಳು, ಅವರು ಉಪಯೋಗಿಸುವ ಪ್ರತಿ ವಸ್ತುವು ಯಾಕೆ ನನಗೆ ಇಷ್ಟೊಂದು ಪ್ರಿಯವೆನಿಸುತ್ತದೆ ಯೋಚಿಸುತ್ತಲೇ ತಲೆದಿಂಬಿನ ಮೇಲೆ ಬೆರಳಾಡಿಸಿದಳು. ಮರುದಿನ ಇದ್ದ ಪರೀಕ್ಷೆಯ ನೆನಪಾದಾಗ ಬೆಡ್ಶೀಟ್ ಮಡಿಸಿಟ್ಟು ಹೊರಗೆ ಬಂದಿದ್ದಳು. ಎದುರಾದ ಇಂದ್ರಾಣಿಯವರು, ಜ್ವರ ಈಗ ಹೇಗಿದೆ ಹೇಳಿದ್ದರು. ಈಗ ಹುಷಾರಾಗಿದ್ದೇನೆ ಆಂಟಿ ಎಂದವಳಿಗೆ, ಅತ್ತೆಯನ್ನು ಇನ್ಯಾಕೆ ಆಂಟಿ ಎಂದು ಕರೆಯುತ್ತೀಯಾ ಹೇಳಿದ್ದರು. ನಡುವೆ ಅವಳು 2 ಪದಗಳನ್ನು ಬಳಸುವುದು ತಿಳಿದಿತ್ತು. ಅಲ್ಲೇ ಇದ್ದ ಪಾವನಿ, ಊಟ ಮಾಡು ಚಂದನ, ಮಾತ್ರೆ ತೆಗೆದುಕೊಳ್ಳುವೆಯಂತೆ. ಅಣ್ಣ ನನಗೆ ನಿನ್ನ ಜವಾಬ್ದಾರಿ ವಹಿಸಿದ್ದಾನೆ, ಹೇಗಿದ್ದೀಯಾ ಎಂದಿದ್ದಳು. ಅತ್ತಿಗೆ, ನಿಮ್ಮ ಫೋನ್ ಕೊಡಿ, ಅವರಿಗೆ ಮನೆಗೆ ಹೋಗುವುದಾಗಿ ಹೇಳ್ತೀನಿ, ಓದಿಕೊಳ್ಳೋದಿದೆ ಎಂದಿದ್ದಳು. ಗೌತಮ್ ಮೀಟಿಂಗ್ ನಡುವೆ ಅವಳೊಂದಿಗೆ ಮಾತನಾಡಿದವನು, ಜ್ವರ ಬಿಟ್ಟಿದೆಯಾ, ಮಾತ್ರೆ ತೆಗೆದುಕೊಳ್ಳದೆ ಇರಬೇಡ, ಹುಷಾರ್ ಹೇಳಿ ಕರೆ ತುಂಡರಿಸಿದ. ಮರುದಿನ ಗೌತಮ್ ತಾನೇ ಕಾಲೇಜ್ ಬಳಿ ಡ್ರಾಪ್ ಮಾಡಿದ್ದ. ಜ್ವರ ಬಿಟ್ಟಿದೆ ಎನ್ನುವುದು ಸಮಾಧಾನಕರ ವಿಷಯವಾಗಿತ್ತು. ಅವಳಿಗೆ ಆಲ್ ದ ಬೆಸ್ಟ್ ಹೇಳಿ 1 ಗಂಟೆಗೆ ಬರ್ತೀನಿ ಎಂದವನು ಕಾರ್ ಸ್ಟಾರ್ಟ್ ಮಾಡಿದ. ಅಂದು ನಿಹಾರ್ ಕೈ ಆಪರೇಷನ್ ಮುಗಿದಿತ್ತು. ರಾಡನ್ನು ಅಳವಡಿಸಿದ್ದರಿಂದ ಅವನಿಗೆ ಬೇಸರವಾಗಿತ್ತು. ಮತ್ತೆ ಅದನ್ನು ರಿಮೂವ್ ಮಾಡಲು ಕೂಡ ಮತ್ತೆ ಸರ್ಜರಿ ಮಾಡಿಸಬೇಕೆಂದು ಎಷ್ಟು ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ಕಾಲಿನ ನೋವು ಕಡಿಮೆಯಾಗದೇ ಇದ್ದಾಗ ಡಾಕ್ಟರ್ ಬಳಿ ವಿಚಾರಿಸಿದ. ಅಂದು ಕಾಲಿನ ಎಕ್ಸ್ರೇ ಮಾಡಿಸಿಲ್ಲ, ಒಮ್ಮೆ ಎಕ್ಸ್ರೇ ಮಾಡಿ ನೋಡೋಣ ಎಂದವರು ಆಗಲೇ ಬರೆದುಕೊಟ್ಟಿದ್ದರು. ವೀಲ್ ಚೇರ್ನಲ್ಲಿ ಓಡಾಡುವುದು ನಿಹಾರ್ಗೆ ಹಿಂಸೆ ಎನಿಸುತ್ತಿತ್ತು. ಸಂಜೆ ವೇಳೆ ರಿಪೋರ್ಟ್ ನೋಡಿದ ಡಾಕ್ಟರ್, ಮೂಲೆ ಜರುಗಿದೆ, ಸಣ್ಣ ಸರ್ಜರಿ ಮಾಡಬೇಕು ಎಂದಿದ್ದರು. ನನ್ನ ಕಾಲ ಮೇಲೆ ನಾನು ನಿಲ್ಲದಂತೆ ಮಾಡಿದ್ದಾನೆ. ಅವನ ಜೀವನ ಪೂರ್ತಿ ಆತ್ಮವಿಶ್ವಾಸದಿಂದ ನಿಲ್ಲಬಾರದು, ಹಾಗೆ ಮಾಡ್ತೀನಿ ಎಂದವನು ಮುಷ್ಟಿ ಕಟ್ಟಿದ್ದ. ಅಲ್ಲಿದ್ದ ಮಿರಾರ್ನಲ್ಲಿ ತನ್ನಂತಾನೇ ನೋಡಿಕೊಂಡವನು, ಎಷ್ಟು ವಿಕಾರವಾಗಿ ಕಾಣುತ್ತಿದ್ದೀನಿ. ಅವನ ಹೊಡೆತಕ್ಕೆ ಊದಿಕೊಂಡಿರುವ ಮುಖ ಇನ್ನು ಮೊದಲಿನಂತೆ ಆಗಿಲ್ಲ. ಅಂದು ಇಡೀ ಮುಖದ ತುಂಬ ರಕ್ತವೇ ಇತ್ತು ಎಂದುಕೊಂಡ. ಅವನ ಕಣ್ಣ ಮುಂದೆ ನಡೆದ ಆಕ್ಸಿಡೆಂಟ್ನಲ್ಲಿ ರಕ್ತದಲ್ಲಿ ಅದ್ದಿ ತೆಗೆದಿದ್ದ ಅದ್ರಿಯ ಮುಖ ನೆನಪಾಗಿತ್ತು. ಇಂದು ತಾನಿರುವ ಸ್ಥಿತಿ ಕರ್ಮದ ಫಲ ಎನ್ನುವ ಪಶ್ಚಾತ್ತಾಪ ಮೂಡದೇ ಇದ್ದದು ವಿಪರ್ಯಾಸ. ಮನೆಯೊಳಗೆ ಬಂದ ಗೌತಮ್ ಒಂದೇ ಸಮನೆ ಅಳುತ್ತಿದ್ದ ಮಗುವನ್ನು ನೋಡಿ ಯಾಕೆ ಏನಾಯಿತು ಕೇಳಿದ್ದ. ಪಾವನಿ, ತುಂಬ ಹೆಚ್ಚಿಕೊಂಡಿದ್ದಾನೆ ಅಣ್ಣ, ಸುಮ್ಮನೆ ಮಲಗಿಸಿದರೆ ಇರುವುದೇ ಇಲ್ಲ, ಎತ್ತಿಕೊಂಡು ಓಡಾಡಿದರೆ ಮಾತ್ರ ಅಳು ನಿಲ್ಲಿಸೋದು, ಹೊಸ ಅಭ್ಯಾಸ ಮಾಡಿಕೊಂಡಿದ್ದಾನೆ ಎಂದಿದ್ದಳು.
ಅದಕ್ಕೇನು ಕೊಡು, ನಾನೇ ಎತ್ತಿಕೊಂಡು ಓಡಾಡ್ತೀನಿ ಎಂದಿದ್ದ. ಪಾವನಿ ಎಲ್ಲರೂ ಹೀಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಇನ್ನೇನು ತಾತ ಅಮ್ಮ ವಾಕಿಂಗ್ ಮುಗಿಸಿ ಬರ್ಬೋದು. ಚಿನ್ನಯ್ಯನ ಹೆಂಡತಿ ಮನೆಗೆ ಯಾರೋ ಬಂದಿದ್ದಾರೆ ಎಂದು ಬೇಗ ಹೋಗಿಬಿಟ್ಟರು. ಪ್ರಕೃತಿ ಬೇರೆ ತುಂಬ ಆಟ ಮಾಡುವುದನ್ನು ಕಲಿತಿದ್ದಾಳೆ. ಇಬ್ಬರನ್ನು ಸುಧಾರಿಸಲು ನನಗೆ ಸಾಕಾಗಿ ಹೋಗುತ್ತೆ ಎಂದಿದ್ದಳು. ಗೌತಮ್ ಅವಳನ್ನೇ ನೋಡಿದ್ದ. ಕೆದರಿದ ತಲೆಗೂದಲು, ಹಣೆಗೆ ಹಚ್ಚಿದ ಕಪ್ಪು. ಆದರೂ ತಾಯ್ತನದ ಲಕ್ಷಣ ಮುಖದಲ್ಲಿ. ಮಕ್ಕಳ ಮೇಲಿನ ಮುನಿಸು, ಕೋಪ ಎಲ್ಲ ಸೊಗಸೆನಿಸಿತು. ಆದರೂ ಮಗು ಆಗುವ ಮೊದಲು ಎಷ್ಟು ಲಕ್ಷಣವಾಗಿದ್ದಳು. ಈಗ ಸೊರಗಿದ್ದಾಳೆ. ಸರೋಜಮ್ಮನಿಗೆ ಆರೈಕೆ ಮಾಡುವಂತೆ ಹೇಳಬೇಕು ಎಂದುಕೊಂಡವನು, ಪಾವನಿ, ಮಗುನ ನೋಡಿಕೊಳ್ಳಲು ಒಬ್ಬ ನರ್ಸ್ನ ಅಪಾಯಿಂಟ್ ಮಾಡಿಕೊಳ್ಳೋಣ. ನೀನು ತುಂಬ ಬಡವಾಗಿದ್ದೀಯಾ ಎಂದಿದ್ದ. ಇಲ್ಲ ಅಣ್ಣ, ಅದರ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀವಿ. ಅವರು ಇಲ್ಲದೆ ಇದ್ದಾಗ ಕಷ್ಟ ಅಷ್ಟೆ. ಇತ್ತೀಚೆಗೆ ಎತ್ತಿಕೊಳ್ಳಲು ಕೇಳುತ್ತಾನೆ ಎಂದಾಗ ತನ್ನ ಕಿವಿ ಕೂದಲು ಎಳೆಯುತ್ತಾ ತನ್ನ ತೋಳಿನಲ್ಲಿ ಆಡುತ್ತಿದ್ದ ಮಗುವನ್ನು ಮಮತೆಯಿಂದ ನೋಡಿದವನು ಅವನನ್ನು ಮುದ್ದಿಸಿ, ಅವರು ನಿನ್ನೆ ಆಯಾಸಗೊಂಡಂತಿದ್ರು, ಹಾಗೆ ಕೆಮ್ಮು ಕೂಡ ಇತ್ತು, ಯಾಕೆ ಕೇಳಿದ್ದ. ಯಾರ ಬಗ್ಗೆ ಎಂದು ಪಾವನಿಗೆ ಅರ್ಥವಾಗಿತ್ತು. ಹಾಗೇನಿಲ್ಲ, ಚೆನ್ನಾಗಿದ್ದಾರೆ ಎಂದಾಗ, ಯಾವುದಕ್ಕೂ ನಾಳೆ ಅವರನ್ನು ನೋಡುತ್ತಿರುವ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ತಗೋತೀನಿ. ತಾತನ ಜೊತೆ ಹೋಗಿ ಬರಲು ಹೇಳು. ನಾಳೆ ಮೀಟಿಂಗ್ ಇದೆ. ಒಂದಷ್ಟು ಕೆಲಸಗಳು ಬಾಕಿ ಉಳಿದು ಬಿಟ್ಟಿದೆ. ಬರುವುದು ತಡವಾಗ್ಬೋದು ಅಂದವನು ಮತ್ತೆ ಆದಿ ಆಳಲು ಶುರು ಮಾಡಿದಾಗ ಯಾಕೆ ಎನ್ನುವಂತೆ ಅವಳ ಮುಖ ನೋಡಿದ. ನಕ್ಕ ಪಾವನಿ. ಅದಕ್ಕೆ ಹೇಳಿತ್ತು, ತುಂಬ ಹೆಚ್ಚಿಕೊಂಡಿದ್ದಾನೆ, ಹೀಗೆ ಎತ್ತಿಕೊಂಡರೆ ಆಗೋಲ್ಲ, ಹೊರಗೆ ಓಡಾಡಿಸಬೇಕು ಎಂದಾಗ ಇಷ್ಟು ಚಿಕ್ಕ ಮಗುವಿಗೆ ಇಷ್ಟೆಲ್ಲ ಅರ್ಥ ಆಗುತ್ತಾ ಎಂದುಕೊಂಡೆ. ತನ್ನ ಮುಖ ಗುರುತು ಹಿಡಿದು ನಗುತ್ತಿದ್ದವನ ನೋಡಿ ಹೊರಗೆ ಕರೆದುಕೊಂಡು ಬಂದಿದ್ದ. ಅದರ ಹಿಂದೆ ಪಾವನಿ ಮತ್ತು ಪ್ರಕೃತಿಗೆ ಬೈಯುತ್ತಾ, ಹೀಗೆ ಮಾಡ್ತಾ ಇರು, ನಿನ್ನ ಹಾಸ್ಟೆಲ್ನಲ್ಲಿ ಹಾಕ್ತೀನಿ ಎಂದದ್ದು ಕೇಳಿದವನಿಗೆ ಚಂದನಳ ನೆನಪಾಗಿತ್ತು. ನಾಲಾಯಕ್, ನಿಜವಾಗಿ ಪಾವನಿ ರೀತಿ ಇಬ್ಬರು ಮಕ್ಕಳನ್ನು ನೋಡಿಕೊಳ್ತಾಳ? ಅವಳನ್ನೇ ನಾನೇ ನೋಡಿಕೊಳ್ಬೇಕು. ಹಾಗಿರುವಾಗ ಅವಳು ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಸಂಭಾಳಿಸೋದು ಕಷ್ಟ ಇದೆ. ಆ ಕೆಲಸಕ್ಕೆ ಸೂಕ್ತವಾದವರನ್ನು ನೇಮಿಸಿ ಬಿಡಬೇಕು ಎಂದುಕೊಂಡವನು ಮುಂದೆ ತಾನು ಕೂಡ ಹೀಗೆ ಕೆಲಸದಿಂದ ಬರುತ್ತಲೇ ತನ್ನ ಮಗುವನ್ನು ತೋಳಿನಲ್ಲಿ ಎತ್ತಿಕೊಂಡು ಸಂಭಾಳಿಸುವ ಕಲ್ಪನೆಗೆ ಜಾರಿದ. ಬಂದ ಚಂದನ, ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಪಾಪುನ ನನ್ನ ಕೈಗೆ ಕೊಡ್ತೀರಾ ಕೇಳಿದಳು. ಬಾ ಕೂತ್ಕೋ ಎಂದವನು ಮಗುವನ್ನು ಅವಳ ಕೈಗೆ ಕೊಟ್ಟು ಹುಷಾರು ಎಂದಿದ್ದ. ಹೇಳಲೇ ಇಲ್ಲ, ಏನು ಯೋಚಿಸ್ತಾ ಇದ್ರಿ ಕೇಳಿದಳು. ಪಾವನಿಗೆ 2 ಮಕ್ಕಳನ್ನು ನೋಡಿಕೊಳ್ಳಲಾಗುತ್ತಿಲ್ಲ, ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳ ಜಾಗದಲ್ಲಿ ನಿನ್ನ ನಿಲ್ಲಿಸಿ ನೋಡಿದೆ ಎಂದಾಗ, ಆಗ ಅಮ್ಮ ಬರ್ತಾರೆ ಹೆಲ್ಪ್ ಮಾಡಲು ಹೇಳಿ ನಕ್ಕಿದ್ದಳು. ನಿನ್ನ ವಿಷಯ ಪರವಾಗಿಲ್ಲ, ಆದರೆ ನಾನು 3 ಮಕ್ಕಳನ್ನು ನೋಡಿಕೊಳ್ಬೇಕಲ್ವಾ, ಅದನ್ನು ಹೇಳು ಎಂದಿದ್ದ. ಆ ಕಾಲಕ್ಕೆ ನಮ್ಮ ಅಪ್ಪ ಅಮ್ಮ 2 ಮಕ್ಕಳು ಸಾಕು ಎಂದುಕೊಂಡು ಸುಮ್ಮನಾದರು. ಈ ಕಾಲದಲ್ಲಿ ಯಾರು ಹೇಳಿ ಅಷ್ಟಕ್ಕೆ ಸುಮ್ಮನಾಗಿದ್ದಳು. ಪರವಾಗಿಲ್ಲ, ನಿನಗೂ ಯೋಚಿಸೋದಕ್ಕೆ ಬರುತ್ತದೆ. 2 ಮಕ್ಕಳೇ ಸಾಕು, ನಾನು ನಿನ್ನನ್ನು ಸೇರಿಸಿಕೊಂಡು ಲೆಕ್ಕ ಹಾಕಿದ್ದು ಎಂದಿದ್ದ. ಅವಳ ಮುಖದಲ್ಲಿ ಮತ್ತಷ್ಟು ನಗು ಹರಳಿತು. ಹೀಗೆ ನೋಡಿ ತುಂಬ ದಿನಗಳೇ ಆಗಿತ್ತು ಎಂದುಕೊಂಡಿದ್ದ. ಚಂದನ ಕೂಡ ಒಂದು ವಿಷಯ ಗಮನಿಸಿದಳು. ಅಂದಿನ ಘಟನೆಯ ನಂತರ ಇವರು ಒಮ್ಮೆಯೂ ಸಲುಗೆ ತೆಗೆದುಕೊಂಡಿಲ್ಲ, ದೂರವೇ ಉಳಿದಿದ್ದಾರೆ. ಯಾಕೆ ಪ್ರಶ್ನೆ ಎನಿಸಿತು. ಗೌತಮ್ ಮೊಬಲಿ ಕರೆ ಬಂದಾಗ ಎದ್ದು ನಡೆದಿದ್ದ. ಒಳಗೆ ಬಂದ ಮಹೇಂದ್ರ ಅವರು ಚಂದನಳನ್ನು ನೋಡುತ್ತಲೇ ಪಕ್ಕ ಬಂದು ಕುಳಿತು, ಹೇಗಿದ್ದೀಯ ಮಗು ಎಂದಿದ್ದರು. ಚೆನ್ನಾಗಿದ್ದೀನಿ ಅಂಕಲ್, ಇತ್ತೀಚೆಗೆ ನೀವು ಸಿಗಲೇ ಇಲ್ಲ ಎಂದಿದ್ದಳು. ಮಠದಲ್ಲಿ ಶ್ರೀಗಳ ಜಯಂತಿ ಇದೆ, ಅದಕ್ಕಾಗಿ ಸ್ವಲ್ಪ ಓಡಾಡುತ್ತಿದ್ದೆ. ನಿನ್ನ ಪರೀಕ್ಷೆಗಳೆಲ್ಲ ಆಯಿತಾ ಕೇಳಿದ್ದರು. ನಾಳೆ ಒಂದು ಎಕ್ಸಾಮ್ ಇದೆ ಅಷ್ಟೆ, ಎಲ್ಲ ಮುಗಿಯಿತು ಎಂದಿದ್ದಳು. ಹಾಗಾದರೆ ಊರಿಗೆ ಹೋಗಿ ಬಿಡುತ್ತೀಯಾ ಭಾರವಾದ ಧ್ವನಿಯಲ್ಲಿ ಕೇಳಿದ್ದರು. ಹೋದರೂ ಏನು, ಮತ್ತೆ ಇಲ್ಲಿಗೆ ಬರ್ತೀನಲ್ಲ, ಬೇಜಾರು ಮಾಡಿಕೊಳ್ಬೇಡಿ ಎಂದಿದ್ದಳು. ಇವರಿಬ್ಬರ ಮಾತನ್ನು ಕೇಳಿದ ಇಂದ್ರಾಣಿಯವರು ಮಾವನಿಗೆ ನಿಜ ಹೇಳಲು ಆಗಲೇ ಇಲ್ಲ ಎಂದು ಹೇಳಬೇಕು ಎಂದುಕೊಂಡರು. ಅಷ್ಟರಲ್ಲಿ ಅವರ ವಯಸ್ಸಿನ 2 ಗೆಳೆಯರು ಬಂದಾಗ ಮಹೇಂದ್ರ ಅವರು ಅವರ ಕಡೆ ಗಮನ ಕೊಟ್ಟಿದ್ದರು. ಇಂದ್ರಾಣಿ ಅವರು ಅವರಿಗೆ ಕಾಫಿ ತಂದು ಕೊಟ್ಟಾಗ ಅವರಲ್ಲಿ ಒಬ್ಬರು ಕೈಗೆ ತೆಗೆದುಕೊಳ್ಳುತ್ತಾ, ಮಹೇಂದ್ರ, ನಿನ್ನ ಮನೆ ಕೂಡ ಹೀಗೆ ತುಂಬಿದ ಮನೆ ಆಗುತ್ತದೆ ಎಂದು ಅಂದುಕೊಂಡಿರಲಿಲ್ಲ ಕಣೋ.
ಈಗ ನಿನ್ನ ಬದುಕಿಗೊಂದು ಅರ್ಥ ಇದೆ ಎಂದಿದ್ದರು. ಆಟವಾಡಿಕೊಳ್ಳುತ್ತಿದ್ದ ಪ್ರಕೃತಿ ಮಗುವನ್ನು ಎತ್ತಿಕೊಂಡು ಇಂದ್ರಾಣಿಯವರ ಜೊತೆ ಮಾತನಾಡುತ್ತಾ ನಡೆದ ಭಾವನೆಯನ್ನು ನೋಡಿ ಇನ್ನೊಬ್ಬರು ನಿನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳು ಓಡಾಡುವುದನ್ನು ನೆನಪಿಸಿಕೊಳ್ಳಲು ಸಾಧ್ಯ ಇರಲಿಲ್ಲ ಎಂದಿದ್ದರು. ಮಹೇಂದ್ರ ಅವರು ತನ್ನ ಮನೆ ನೋಡಿ ಸಂತೃಪ್ತಿಯ ನಗು ನಕ್ಕವರಿಗೆ ಮೊದಲ ಬಾರಿ ಚಂದನ ಹೊಸಲು ದಾಟಿ ಒಳಗೆ ಬಂದ ಕ್ಷಣ ನೆನಪಾಗಿತ್ತು. ಎಲ್ಲ ಆ ಮಗು ಕಾಲುಗುಣ ಎನ್ನುತ್ತಾ ಅವಳ ಕಡೆ ಕೈ ತೋರಿದರು. ಅಂದು ನೇಹಾ ಡಿಸ್ಚಾರ್ಜ್ ಆಗಿದ್ದ. ಡಾಕ್ಟರ್ ಒಪ್ಪದೇ ಇದ್ದರೂ ಊರಿನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಾಗಿ ಹೇಳಿದ್ದ. ಮುಖ ಸ್ವಲ್ಪ ನೋಡುವಂತಾಗಿತ್ತು. ಅವನಿಗೆ ಸಮಾಧಾನಕರ ವಿಷಯವಾಗಿತ್ತು. ಅಂದ ಕೊನೆಯ ದಿನ ಪರೀಕ್ಷೆ ಎಂದು ಗೌತಮ್ಗೂ ತಿಳಿದಿತ್ತು. ಕಾಲೇಜ್ ಮುಂದೆ ಕಾರು ನಿಲ್ಲಿಸಿದವನು ಗೊಂದಲದಿಂದ ಮುಖ ಹೊತ್ತು ಮೌನವಾಗಿ ಕುಳಿತಿದ್ದವಳ ನೋಡುತ್ತಾ, ಯಾಕೆ ಹೀಗೆ ಮಂಕಾಗಿದ್ಯಾ? ಓದಿಕೊಂಡಿಲ್ವಾ? ಅವಳಾಗಿರುವುದಕ್ಕೆ ನಿಜವಾದ ಕಾರಣ ತಿಳಿದಿದ್ದರೂ ಅದನ್ನು ನೆನಪಿಸೋದು ಈಗ ಬೇಡ, ಮಧ್ಯಾಹ್ನ ಮಾತನಾಡಿದರೆ ಆಯಿತು ಎಂದುಕೊಂಡು ಹೀಗೆ ಕೇಳಿದ್ದ. ಚಂದನ, ಓದಿಕೊಂಡಿದ್ದೇನೆ. ಇಂದು ಸಂಜೆ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ನಾಳೆ ಊರಿಗೆ ಹೋಗ್ತಿದ್ದೇನೆ ಎನ್ನುತ್ತಿದ್ದಂತೆ ತುಂಬಿದ ಅವಳ ಕಣ್ಣುಗಳಿಂದ ಕಂಬನಿ ಜಾರಿತ್ತು. ಒಮ್ಮೊಮ್ಮೆ ಶಾಶ್ವತವಾಗಿ ಜೊತೆಗಿರಲು ತನ್ನ ಬಳಿ ಉಳಿಯುತ್ತಾಳೆ ಎನಿಸಿದರೂ ಮೊದಲ ಬಾರಿ ಹೀಗೆ ಅವಳು ದೂರ ಹೋಗುತ್ತಿರುವ ವಿಷಯ ನೆನೆದು ಸಹಿಸದಾಗಿದ್ದ. ಅಂದು ಮೊದಲ ಬಾರಿ ಇವಳನ್ನು ಬಿಟ್ಟು ನಾನು ಹೊರಗೆ ಹೋಗಿತ್ತು. ಇವಳ ನೆನಪಲ್ಲಿ ಬೇಗ ಕೆಲಸ ಮುಗಿಸಿ ತಿರುಗಿ ಬಂದು ಬಿಟ್ಟೆ. ಆದರೆ ಎಂತಹ ಕೈಘಟನೆ ನಡೆದು ಬಿಟ್ಟಿತ್ತು. ಈಗ ಇವಳು ಊರಿಗೆ ಹೋಗುತ್ತಿದ್ದಾಳೆ. ಬೇಡ ಅನ್ನಲು ಆಗೋಲ್ಲ. ಶಾಶ್ವತವಾಗಿ ಸಿಗುತ್ತಾಳೆ ಎನ್ನುವ ಭರವಸೆಯಲ್ಲಿ ಕಳಿಸಿಕೊಡಬೇಕು ಎಂದುಕೊಂಡ. ಚಂದನ ಗೌತಮ್ನನ್ನೇ ಮದುವೆ ಆಗ್ತಾಳಾ, ಅಥವಾ ಚಂದನ ಮನೆಯವರಿಗೋಸ್ಕರ ಗೌತಮ್ನನ್ನು ಮರೆತು ನಿಹಾರ್ನನ್ನೇ ಮದುವೆ ಆಗ್ತಾಳಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆಗ ನಿಮಗೆ ಪ್ರತಿಯೊಂದು ವಿಡಿಯೋ ಕೂಡ ಸಿಗುತ್ತೆ.